ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ತೇಜು ಗೌಡ ಬ್ಲಾಗ್ಸ್. ಇವತ್ತೇನಪ್ಪ ವಿಷಯ ಅಂದರೆ, ನಮ್ಮ ಕೆಳಗಡೆ ಒಬ್ಬರು ಬ್ರೋ ಇದ್ದಾರೆ. ಅವರು ಜಿಮ್ಮಿಗೆ ಹೋಗ್ತಿದ್ದಾರೆ. ಅವರು ಹೆಂಗೆ ಡಯಟ್ ಮೇಂಟೈನ್ ಮಾಡಿದ್ದಾರೆ, ಏನೇನಿದೆ, ಏನೇನು ತಿಂತಾರೆ, ಡೈಲಿ ಬೆಳಗ್ಗೆ ಏನು ತಿಂತಾರೆ, ಮಧ್ಯಾಹ್ನ ಏನು ತಿಂತಾರೆ, ಅದೆಲ್ಲ ಕೇಳ್ಕೊಬರೋಣ. ಬನ್ನಿ, ಏನು ಮಾಡ್ತಿದ್ದಾರೆ ನೋಡೋಣ. ಹಾಯ್ ಬ್ರೋ, ಏನು ಮಾಡ್ತಿದ್ದೀರಾ? ಗೇಮ್ ಮಾಡೋಣ ಬ್ರೋ, ಇಲ್ಲೇ ಸುಮ್ಮನೆ ಕೂತಿದ್ದೀವಿ. ಜಿಮ್ಮಿಗೆ ಹೋಗ್ತಿದ್ದೀರಂತೆ? ಹ್ಞೂ ಬ್ರೋ, ಸ್ಟಾರ್ಟ್ ಮಾಡಿದ್ದೆ. ಮುಂಚೆ ಸ್ಟಾರ್ಟ್ ಮಾಡಿದ್ದೆ, ಹಾಂ. ಇವಾಗ 2 ತಿಂಗಳು ಗ್ಯಾಪ್ ಆಗಿತ್ತು. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀರಾ? ಹೌದು ಹೌದು. ಏನು ಬ್ರೋ ಇದು? ಏನು ಬ್ರೋ ಇದು, ಅಂಗಡಿನೇ ಇಟ್ಟಿದ್ದೀರಲ್ಲ? ಏನು ಮಾಡೋಣ ಬ್ರೋ, ಡಯಟ್ ಮಾಡಲೇಬೇಕು. ಒಳ್ಳೆ ಮೊಟ್ಟೆ ಇಟ್ಟಿದ್ದಾರೆ, ಪ್ರೋಟೀನ್ಗೆ. ಕ್ರೆಟೀನ್ ಇಟ್ಟಿದ್ದಾರೆ, ಬಾಡಿ ಸ್ಟ್ರೆಂತ್ಗೆ. ಸಬ್ಜಾ ಸ್ವೀಟ್ಸು, ಬಾಡಿ ಹೀಟ್ ಕಡಿಮೆ ಮಾಡೋದಕ್ಕೆ. ಪಪ್ಪಾಯ ಇಟ್ಟಿದ್ದಾರೆ, ಒಳ್ಳೆ ಫ್ರೂಟು. ಬ್ರೋ ಇದೇನು ಮಾಡೋದು ಬ್ರೋ? ಹನಿ ಬ್ರೋ, ಹನಿ. ಓಟ್ಸ್. ಓಟ್ಸಿಗೆ ಹಾಕಿದ್ದು. ಹೌದು. ಸೋಯಾಬೀನ್ ಇಟ್ಟಿದ್ದಾರೆ, ಹೈ ಪ್ರೋಟೀನ್ ಇದು. ಸೋಯಾಬೀನ ಇಟ್ಟಿದ್ದಾರೆ, ಸೌತೆಕಾಯಿ, ಡ್ರೈ ಫ್ರೂಟ್ಸ್ ಇಟ್ಟಿದ್ದಾರೆ, ಗೋಡಂಬಿ, ಪಿಸ್ತಾ. ಬ್ರೋ ಓಟ್ಸ್ ಎಷ್ಟು ಕೆ ಜಿ ಇದು? 1 kg ಬ್ರೋ. 1 kg. ಎಷ್ಟು ತಿಂಗಳು ಬರುತ್ತಿದ್ದು? 2 ವಾರ ಬರೋದು ಅಷ್ಟೇ. ನಾವು ಡೈಲಿ ತಿನ್ನೋದ್ರಿಂದ 2 ವಾರ. 2 ವಾರ. ಹೌದು. ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ 2 ವಾರ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನು ಮಾಡ್ತೀರಾ? ಜಿಮ್ ಹೋಗಿಂತ ಮುಂಚೆ ಏನು ತಿಂತೀರಿ? ಇರುತ್ತೆ. ಓಕೆ. 2 ಬಾಳೆಹಣ್ಣು. ಓಕೆ. ಆಮೇಲೆ ಜಿಮ್ಮಿಂದ ಬಂದ್ಮೇಲೆ ಹಾಂ. ಓಟ್ಸ್ ರೆಡಿ ಮಾಡ್ತೀನಿ. ನಾವು ಕಂಪ್ನಿಗೆ ಹೋಗೋದ್ರಿಂದ ಹಾಂ. ಓಟ್ಸ್ ಬಾಕ್ಸ್ ತಗೊಂಡು ಹೋಗ್ತೀನಿ. ಏನು ಬರೀ ಓಟ್ಸ್ ತಿಂತೀರಾ? ಓಟ್ಸು, ಡ್ರೈ ಫ್ರೂಟ್ಸು, ಪೀನಟ್ ಬಟರು, ಹಾಂ. ಹಾಲು, ಹಾಂ. 250 ml ಹಾಲು ಇವೆಲ್ಲ ಹಾಕಿ ಓಟ್ಸ್ ರೆಡಿ ಮಾಡಿ ಬಾಕ್ಸ್ ಕ್ಯಾರಿ ಮಾಡ್ತೀನಿ. ಅಲ್ಲ, ಅದೇನು ಬಿಸಿ ಮಾಡ್ಬೇಕಾ ಇಲ್ಲ ಸುಮ್ಮನೆ ಹಂಗೆ ಅದು ಅಡುಗೆ ಹಾಕಿ ತಿನ್ನಬೇಕಾ? ಇಲ್ಲ ಬ್ರೋ, ಬಿಸಿ ಮಾಡಿ, ಹಾಲು ಬಿಸಿ ಮಾಡಿ ಓಟ್ಸ್ ಹಾಕಿ, ಓಟ್ಸ್ ನಿಮ್ಗೆ ಎಷ್ಟು ಬೇಕು, 50 ಗ್ರಾಮ್ಸು 80 ಗ್ರಾಮ್ಸು ಎಷ್ಟು ಬೇಕೋ ಅಷ್ಟು ಹಾಕಿ ಓಟ್ಸ್ ಮಾಡ್ಕೊಂಡು ಬಾಕ್ಸ್ ತಗೊಂಡು ಹೋಗ್ತೀನಿ. 1 ಟೈಮಾ 2 ಟೈಮ್ ತಿನ್ನೋದು ನೀವು? 1 ಟೈಮ್ ಬ್ರೋ. 1 ಟೈಮಾ? ಡೈಲಿ 1 ಟೈಮ್ ಓಟ್ಸು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಓಟ್ಸ್ ಇರುತ್ತೆ. ನೆಕ್ಸ್ಟ್ ಮಧ್ಯಾಹ್ನ ಸ್ವೀಟ್ ಪೊಟೇಟೊ ಇರುತ್ತೆ, ಓಕೆ. ಪ್ಲಸ್ ಕಂಪ್ನಿ ಫುಡ್ಡು, ಪ್ಲಸ್ ಮೊಟ್ಟೆ ಇರುತ್ತೆ. ಮೊಟ್ಟೆ ಎಷ್ಟು ತಿಂತೀರಾ? ಮೊಟ್ಟೆ ದಿನಕ್ಕೊಂದು 6ರಿಂದ 7 ಆಗುತ್ತೆ ನಂದು. 1 ಟೈಮು? ಹೌದು, ಒಂದು ದಿನಕ್ಕೆ 6ರಿಂದ 7. 1 ಟೈಮ್ ಒಂದು 3-4 ತಿಂತೀನಿ. ನೆಕ್ಸ್ಟ್ ಕ್ಯಾರೆಟ್ ಇರುತ್ತೆ, ಕುಕುಂಬರು, ಎಲ್ಲ ಬಾಕ್ಸ್. ಬ್ರೋ ಈವ್ನಿಂಗ್ ಏನು ತಿಂತೀರಾ? ಬ್ರೋ ಈವ್ನಿಂಗ್ಗೆ ಸ್ವೀಟ್ ಪೊಟೇಟೊ ಇರುತ್ತೆ, ಜೊತೆಗೆ ಫ್ರೂಟ್ಸ್, ಪಪ್ಪಾಯ ಬಾಕ್ಸ್ ಹಾಕೊಂಡು ಕ್ಯಾರಿ ಮಾಡಿರ್ತೀವಿ. ಓಕೆ. ನೆಕ್ಸ್ಟ್ ಸೋಯಾಬೀನ್ ಬೆಳಿಗ್ಗೆ ನೆನೆಸ್ಬಿಟ್ಟು ಹೋಗಿರ್ತೀನಿ. ನೆಕ್ಸ್ಟ್ ಈವ್ನಿಂಗ್ ಬಂದು ಅದನ್ನ ಫ್ರೈ ಮಾಡಿ ರೈಸ್ ಜೊತೆ. ಫ್ರೈ ಮಾಡ್ತೀರಲ್ಲ? ಹೌದು. ಬೆಳಿಗ್ಗೆ ನೆನೆಸ್ಬಿಟ್ಟು ಹೋದ್ರೆ ಸಂಜೆ ನೆಂದಿರುತ್ತೆ. ಓಕೆ. ಆರಾಮಾಗಿ ಫ್ರೈ ಮಾಡಿ ರೈಸ್ ಇಲ್ಲ ಚಪಾತಿ ಜೊತೆ ತಿನ್ಬೋದು. ಓಕೆ. ಹೈ ಪ್ರೋಟೀನು. ಬ್ರೋ ಇವಾಗ 2 ವರ್ಷದಿಂದ ಜಿಮ್ಮಿಗೆ ಹೋಗ್ತಿದ್ದೀರಾ, ನಿಮ್ಗೆ ಏನು ಅನ್ಸುತ್ತೆ? ಮತ್ತೆ ಇವಾಗ ಹೋಗ್ತಿರೋ ಜಿಮ್ಮರ್ಸ್ಗೆ ಏನು ಟಿಪ್ಸ್ ಕೊಡ್ತೀರಾ? ಜಿಮ್ಗೆ ಹೋಗೋದು ದೊಡ್ಡದಲ್ಲ, ಇವೆಲ್ಲ ಮೇಂಟೈನ್ ಮಾಡೋದು, ಡಯಟು ಎಲ್ಲ ತುಂಬ ಇಂಪಾರ್ಟೆಂಟು. ಪ್ಲಸ್ಸು ಕನ್ಸಿಸ್ಟೆನ್ಸಿ ಇರಬೇಕು. ಸುಮ್ಮನೆ ಹೋದೆ ವರ್ಕೌಟ್ ಮಾಡಿದೆ ಬಂದೆ ಇವೆಲ್ಲ ಆಗಲ್ಲ. ವರ್ಕೌಟ್ ಮಾಡಿದ ತಕ್ಕಂತೆ ಇವೆಲ್ಲ ಇಷ್ಟೆಲ್ಲ ತಿನ್ನಬೇಕು, ಡಯಟ್ ಮಾಡಬೇಕು. ಮತ್ತು ಒಂದಿನ ಹೋದೆ ಒಂದಿನ ಗ್ಯಾಪ್ ಆದೆ ಇವೆಲ್ಲ ಮಾಡಬಾರ್ದು. ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಇದ್ರೇ ಅಚೀವ್ ಮಾಡೋಕ್ಕಾಗೋದು. ಫುಡ್ಡು ಪ್ಲಸ್ ಆಯಿಲ್ ಐಟಮ್ಸು, ಡೀಪ್ ಫ್ರೈ ಮಾಡಿರೋದು, ಸ್ವೀಟ್ಸು ಇವೆಲ್ಲ ಬಿಟ್ಬಿಟ್ಟು ಡಯಟ್ ಮಾಡಿದ್ರೆ ತುಂಬ ಬಾಡಿ ಇಂಪ್ರೂವ್ ಆಗುತ್ತೆ. ಆಚೆ ಫುಡ್ ತಿನ್ಕೊಂಡು ಜಿಮ್ ಮಾಡಿದ್ರೆ ಎಲ್ಲ ಯೂಸ್ ಇಲ್ಲ. ಎಲ್ಲ ಇರಬೇಕು, ಬಟ್ ಎಲ್ಲ ಲಿಮಿಟಲ್ಲಿ ಇರಬೇಕು. ಮಂತ್ಲಿ ಒನ್ಸು ಇಲ್ಲ 2 months ಒನ್ಸು ಇಷ್ಟಿದ್ರೆ ಎಲ್ಲ ಓಕೆ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅವರು ಹೇಗೆಲ್ಲ ಡಯಟ್ ಮೇಂಟೈನ್ ಮಾಡ್ತಾರೆ, ಅದೇ ಥರ ನೀವು ಮೇಂಟೈನ್ ಮಾಡಿ ಬಾಡಿ ಒರೆಸ್ಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.